ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶಿವರಾತ್ರಿ ದೊಡ್ಡ ಹಬ್ಬ. ನಮಗೆ ಪಂಚಾಂಗದಲ್ಲೆಲ್ಲ ಮಹಾಶಿವರಾತ್ರಿ ಅಂತ ಕೊಟ್ಟಿರ್ತಾರೆ. ಮಹಾಶಿವರಾತ್ರಿ ಅದೇನು ವಿಶೇಷ? ನೀವು ಪ್ರತಿ ತಿಂಗಳು ಚತುರ್ದಶಿ ಗಮನಿಸ್ತಾ ಇದ್ದೆ, ಅಲ್ಲಿ ಮಾಸ ಶಿವರಾತ್ರಿ ಅಂತ ಕೊಟ್ಟಿರ್ತಾರೆ. ತಿಂಗಳಿನ ಒಂದು ರಾತ್ರಿ ನೋಡಿ, ರಾತ್ರಿಯೆಲ್ಲ ಶಿವ ಶಿವ ಅಂತ ಇರಬೇಕು, ಆವಾಗಲೇ ಶಿವರಾತ್ರಿ ಆಗೋದು. ಯಾಕೆ ಶಿವ ಶಿವ ಅನ್ಬೇಕು? ನಿಮಗೆ ಅಶಿವ ಆಗ್ಬಾರ್ದ? ಯಾವಾಗ್ಲೂ ಶಿವ ಆಗ್ಬೇಕಾ? ಶಿವ ಶಿವ ಅಂತ ಇರಿ. ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಹಾಗಾಗಿ ಪಾರ್ವತಿ ದೇವಿಗೂ ಶಿವ ಅಂತ ಹೆಸರು. ಶಿವ ಶಿವ ಅಂತ ಅಂದ್ರೆ ಪಾರ್ವತಿ ಮತ್ತೆ ರುದ್ರದೇವರು ಅಂತ. ಅದನ್ನ ಪಾರ್ವತಿ ನೆನಪಾಗ್ದೇನೆ ಬರೀ ಶಿವ ನೆನಪಾದ್ರೆ ಶಿವ ಅನುಗ್ರಹ ಮಾಡಲ್ಲ. ಹೆಂಡತಿನ ಒಲಿಸ್ಕೊಳ್ಬೇಕು, ಮಕ್ಕಳನ್ನು ಒಲಿಸ್ಕೊಳ್ಬೇಕು, ಸಹಜವಾಗಿ ತಂದೆ ನಮ್ಮ ದಾರಿಗೆ ಬರ್ತಾನೆ ಅಂತ ಅರ್ಥ. ಹಾಗಾಗಿ ಗಣಪತಿ, ಸುಬ್ರಹ್ಮಣ್ಯ ಹಾಗೆ ಪಾರ್ವತಿ ಇವರ ಮೂರರ ಅನುಗ್ರಹ ಆದ್ರೆ ಶಿವನ ಅನುಗ್ರಹ ಆಗತ್ತೆ. ಸರಿ, ಮಹಾಶಿವರಾತ್ರಿ ಏನ್ ವಿಶೇಷ ಅಂಥದ್ದು ಅಂದ್ರೆ, ಪುರಾಣಗಳ ಪ್ರಕಾರ ಅದರಲ್ಲಿ ನಾರದೀಯ ಪುರಾಣ ಒಂದು ಮಾತನ್ನ ಹೇಳುತ್ತೆ. ಈ ಮಹಾಶಿವರಾತ್ರಿ ದಿವಸ ರುದ್ರದೇವರು ಲಿಂಗಾಕಾರದಲ್ಲಿ ಎಲ್ಲರ ದರ್ಶನಕ್ಕೆ ವಿಷಯ. ಎಲ್ಲರೂ ಅವತ್ತು ಲಿಂಗಾಕಾರದಲ್ಲಿ ರುದ್ರದೇವರನ್ನು ನೋಡ್ತಾರೆ. ಅದು ಬಹಳ ವಿಶೇಷ. ಅದು ರುದ್ರದೇವರು ಅಂತಂದ್ರೆ 5 ಮುಖ ಅವ್ರಿಗೆ. ಮಧ್ಯ ಮುಖ ತುಂಬಾ ಶ್ರೇಷ್ಠ. ಈ 4 ದಿಕ್ಕುಗಳಲ್ಲಿ ಮುಖಗಳಿದೆ: ಪಶ್ಚಿಮ, ಪೂರ್ವ, ದಕ್ಷಿಣ, ಉತ್ತರ, ಮಧ್ಯ. ಹೀಗೆ 5 ಮುಖಗಳಿರುವಂತ ಪಂಚಮುಖ ರುದ್ರ ದೇವರ ಧ್ಯಾನವನ್ನ ಮಾಡಬೇಕು. ಈ ಪಂಚಮುಖಿ ಹನುಮಾನ್ ಬೇರೆ, ಅದಕ್ಕೂ 5 ಮುಖ ಇದೆ, ಅದು ಬೇರೆ. ಆದ್ರೆ ಈ ರುದ್ರದೇವರ ರೂಪ ಬೇರೆ. ಈ ರುದ್ರದೇವರ ಆರಾಧನೆಯನ್ನ ಹೇಗ್ ಮಾಡ್ಬೇಕು ಶಿವರಾತ್ರಿ ದಿವಸ, ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಅನೇಕ ಮಹಿಮೆ ಇದೆ ರುದ್ರದೇವರ ಬಗ್ಗೆ. ಅದರಲ್ಲಿ ಒಂದು, ಈ ರುದ್ರದೇವರ ವಿಷಯದಲ್ಲಿ ನಾವು ಜಾಗರಣೆ ಮಾಡ್ಬೇಕು ರಾತ್ರಿ ಹೊತ್ತು, ಅದು ವಿಶೇಷ. ಮತ್ತೊಂದು, ಉಪವಾಸ ಮಾಡ್ತಾರೆ. ಉಪವಾಸ ಶೈವರು ಉಪವಾಸ ಕಡ್ಡಾಯ, ಅವ್ರು ಮಾಡ್ಲೇಬೇಕು. ವೈಷ್ಣವರು ಶಿವನ ಈ ರಾತ್ರಿ ದಿವಸ ವಿಶೇಷವಾಗಿ ಉಪವಾಸ ಅಂತ ಮಾಡಲ್ಲ, ನೈವೇದ್ಯ ಮಾಡ್ಕೊಂಡು ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಅದು ಅವರ ಸಂಪ್ರದಾಯ. ಆದ್ರೆ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ವೈಷ್ಣವರು ಅಂದ್ರೆ ವಿಷ್ಣು ಆರಾಧನೆ ಮಾಡೋರು, ಇವರು ಶಿವನ್ ದ್ವೇಷ ಮಾಡ್ತಾರೆ ಅಂತ. ಖಂಡಿತ ಇಲ್ಲ. ಶಿವನ ದ್ವೇಷ ಯಾವತ್ತೂ ಮಾಡಬಾರ್ದು, ವೈಷ್ಣವರು ಮಾಡಲ್ಲ. ಯಾಕೆಂದ್ರೆ ಶಿವನೇ ಭಾಗವತ ಹೇಳುತ್ತೆ, ವೈಷ್ಣವಾನಾಂ ಯಥಾ ಶಂಭು. ವೈಷ್ಣವರಲ್ಲಿ ಮೊದಲನೇ ಅವನು ಯಾರು? ಅವನು ಶಿವ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಶಿವ ವೈಷ್ಣವೋತ್ತಮ ಅಂತ. ಯಾಕೆಂದ್ರೆ ತಲೆ ಮೇಲೆ ಏನು ಇಟ್ಕೊಂಡಿದ್ದಾನೆ ಶಿವ? ಗಂಗೆಯನ್ನ ಇಟ್ಕೊಂಡಿದ್ದಾನೆ. ಗಂಗೆ ಯಾಕೆ ಇಟ್ಕೊಂಡಿದ್ದಾನೆ? ಗಂಗೆ ಅಂದ್ರೆ ಎಲ್ಲಿಂದ ಬಂದಿದ್ದು? ತ್ರಿವಿಕ್ರಮ ದೇವರ ಪಾದದಿಂದ ಹೊರಗೆ ಬಂದಿದ್ದು. ಆ ಗಂಗೆಯನ್ನು ತಲೆ ಮೇಲೆ ಹೊತ್ಕೊಂಡಿದ್ದೇನೆ ಅಂದ್ರೆ, ದೇವರಿಗೆ ಏನು ಈ ನಿರ್ಮಾಲ್ಯ ತೀರ್ಥವನ್ನ ತೆಗೆದ್ರು ಬ್ರಹ್ಮದೇವರು, ಕಮಂಡಲು ತಗೊಂಡ್ರು, ಗಂಗೆಯನ್ನು ತಗೊಂಡ್ರು, ಆ ಪಾದವನ್ನ ತೊಳೆದ್ರು. ಆ ಗಂಗೆ ವಿಷ್ಣು ಪಾದೋದ್ಭವೆ ಅಂತಾನೆ ಪ್ರಸಿದ್ಧ. ಆ ಗಂಗೆಯನ್ನು ರುದ್ರದೇವರು ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ಭಕ್ತಿ ಅವರಿಗೆ. ಅಷ್ಟೇ ಅಲ್ಲ, ರುದ್ರದೇವರ ಗುಣಗಳನ್ನ ಚಿಂತಿಸ್ಬೇಕು ಶಿವರಾತ್ರಿ ದಿವಸ. ರುದ್ರದೇವರು ಎಂಥ ಮಹಾನುಭಾವರು ಅಂದ್ರೆ, ಅವರು ವಿಷವನ್ನ ಪ್ರಾಶನ ಮಾಡಿದ್ರು, ಕುಡಿದಿದ್ದಕ್ಕೆ ನೀಲಕಂಠ ಆದ್ರು ಅಂತ ನಮಗೆ ಗೊತ್ತಿದೆ. ಕಪ್ಪಾಗೋಯ್ತು ಕುತ್ತಿಗೆ. ಕಪ್ಪಾಗಿದ್ದಕ್ಕೆ ತಡಿಲಿಕ್ಕಾಗಿಲ್ಲ, ಅಯ್ಯೋ ಅಂತ ಇಲ್ಲ, ಕೊನೆಗೆ ತಡ್ಕೊಂಡ್ರು. ಇನ್ನೊಂದು, ಚಂದ್ರನನ್ನು ಧರಿಸಿದ್ ಯಾಕೆ? ಅದೇ ತಂಪಾಗ್ಲಿಕ್ಕೆ ಅಂತ. ಯಾಕೆ? ವಿಷ ಕುಡಿದು ಬಿಟ್ರೆ ಏನಾಗ್ಬಿಡುತ್ತೆ, ತುಂಬಾ ಕಷ್ಟ ಆಗುತ್ತೆ. ಹಾಗೆ ಕೈಯಲ್ಲೆಲ್ಲ ಸರ್ಪಭೂಷಣರಾದ್ರು, ಹಾವನ್ನ ಭೂಷಣವಾಗುದ್ರು. ಯಾಕೆ? ಹಾವು ತುಂಬಾ ತಂಪಾಗ್ಲಿಕ್ಕೆ ಇಡೀ ದೇಹ ಅಂತ. ನಾವು ಹಾಗೆಲ್ಲ ಯೋಚಿಸಬಾರ್ದು. ಆದ್ರೆ ಹಿನ್ನೆಲೆ ಬೇರೆ ಇದೆ. ರುದ್ರದೇವ್ರು ಯಾಕೆ ಹೀಗೆ ಬಂದ್ರು, ಅದಕ್ಕೆ ಕಾರಣ ಬೇರೆ. ನಾವ್ ಅನ್ಕೊಳ್ತೀವಿ ರುದ್ರದೇವ್ರು ತಂಪಾಗ್ಲಿಕ್ಕೆ ಅಂತ. ಇಲ್ಲ, ಚಂದ್ರನಿಗೆ ಅನುಗ್ರಹ ಮಾಡಿದ್ರು ರುದ್ರದೇವರು. ಚಂದ್ರ ಏನ್ ಮಾಡ್ದ? ಎಡವಟ್ ಮಾಡಿದ್ದ. ತನ್ನ 27 ಜನ ಹೆಂಡತಿಯರಲ್ಲಿ ಒಬ್ಬಳ ಮೇಲೆ ಜಾಸ್ತಿ ಪ್ರೀತಿ ತೋರಿಸಿದ್ದ. ಬೇರೆ ಹೆಂಡತಿಯರ ಕೋಪ ಬಂತು. 27 ನಕ್ಷತ್ರ ಇದಾರಲ್ಲ, ಅವರ ಅಭಿಮಾನ ದೇವತೆಗಳು ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು ದಕ್ಷ ಪ್ರಜಾಪತಿಗಳಿಗೆ. ಶಾಪ, ಅಳಿಯನಿಗೆ ಮಾವನಿಂದ ಶಾಪ, ನೀನು ಕಳೆಗೊಂದು, ನೀನು ಕಡಿಮೆ ಆಗು ಅಂತ. ಎಲ್ಲ ದೇಹ ಎಲ್ಲ ಕಡಿಮೆ ಆಗ್ಲಿಕ್ಕೆ ಶುರುವಾಯ್ತು ಚಂದ್ರನಿಗೆ. ಎಂಥ ಚೆನ್ನಾಗಿದ್ದ ಸ್ಫುರದ್ರೂಪಿ ಚಂದ್ರ, ಕಡಿಮೆ ಆಗ್ತಾ ಬಂತು. ಅಯ್ಯೋ ಅಂತ ರುದ್ರದೇವರನ್ನ ಶರಣಾಗತರನ್ನಾಗಿ ಹೊಂದಿದ. ರುದ್ರದೇವರಂದ್ರು, ನಾನ್ ನಿನ್ ತಲೆ ಮೇಲೆ ಇಟ್ಕೊಂಡು ಕಾಪಾಡ್ತೀನಿ, ಯೋಚನೆ ಮಾಡ್ಬೇಡ ಅಂತ. ಹಾಗಾಗಿ ಆ ಚಂದ್ರನನ್ನ ಕಾಪಾಡಿದ ಕುರುಹಿನಲ್ಲಿ ಆ ಚಂದ್ರ ಅಲ್ಲಿ ನೆಲೆಸಿದಾನೆ ಅಷ್ಟೇ ಹೊರತು ರುದ್ರದೇವರಿಗೆ ಚಂದ್ರನಿಂದ ಆಗ್ಬೇಕಾಗಿದ್ದು ಏನೂ ಇಲ್ಲ. ಇದೊಂದು ವಿಷಯ. ಇಂಥ ಈ ಶಿವನ ಆರಾಧನೆಯನ್ನ ವಿಶೇಷವಾಗಿ ಈ ಮಹಾಶಿವರಾತ್ರಿ ದಿವಸ ಹೇಗ್ ಮಾಡ್ಬೇಕು ಅಂದ್ರೆ, ಅಭಿಷೇಕ ಪ್ರಿಯೋ ರುದ್ರ ಅಂತ ವಿಶೇಷ. ರುದ್ರದೇವರಿಗೆ ಅಭಿಷೇಕ ಅಂದ್ರೆ ತುಂಬಾ ಇಷ್ಟ. ನೀವು ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ,
ಜೇನುತುಪ್ಪ ಎಲ್ಲ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ. ಯಾವ ಟೈಮಲ್ಲಿ ಶುರು ಮಾಡ್ಬೇಕು? ಸಂಜೆ ಹೊತ್ತು ಶುರು ಮಾಡ್ಬೇಕು. ಪ್ರದೋಷ ಕಾಲ ಅಂತ ಕರೀತಾರೆ. ಆ ಪ್ರದೋಷದ ಟೈಮ್ಗೆ ನಿಮ್ಗೆ ರುದ್ರ ಪ್ರಶ್ನ, ನಮಕ ಪ್ರಶ್ನ ಅದೆಲ್ಲ ಇರುತ್ತಲ್ಲ, ಚಮಕ ಪ್ರಶ್ನ, ಅವುಗಳನ್ನೆಲ್ಲ ಪಾರಾಯಣವನ್ನ ಮಾಡ್ಬೇಕು. ಯಾರು ಪುರೋಹಿತರು ಮಾಡ್ತಾ ಇರ್ತಾರೆ, ಅದು ಕಿವಿಗಾರು ನಮ್ಗೆ ಬೀಳ್ಬೇಕು. ಅದರಿಂದ ಸಂಜೆಯ ಹೊತ್ತಿನಿಂದ ಪೂಜೆ ಶುರು ಮಾಡಿಕೊಂಡು ಮಾರನೇ ದಿವಸ ಸೂರ್ಯೋದಯಕ್ಕಿಂತ ಮೊದಲಿಗೆ ಅಲ್ಲಿವರೆಗೂ ವಿಶೇಷವಾಗಿ ಶಿವನ ಪೂಜೆ ನಡಿಬೇಕು. ಅದು ಹೇಗೆ ಅಂದ್ರೆ, ಈ ಗಂಗಾ ಥಾಲಿ ಅಂತ ಮೇಲೆ ಗಂಗೆ ನೀರು ಬೀಳ್ತಾ ಇರುತ್ತೆ, ಆ ತರ ಒಂದು ಪಾತ್ರೆಯನ್ನು ಹಾಕಿರ್ತಾರೆ. ಅದು ತೊಟಕ್ತಾ ಇರ್ಬೇಕು. ಅದು ಬೆಳಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ಸಂಜೆ, ಸಂಜೆಯಿಂದ ರಾತ್ರಿ, ರಾತ್ರಿಯಿಂದ ಮತ್ತೆ ಬೆಳಗಿನ ಜಾವದವರೆಗೆ. ಸಾಕು, ಪ್ರದೋಷ ಕಾಲದಲ್ಲಿ ಮಾಡೋಣ. ಹೇಗಿದ್ದು ರಾತ್ರಿ ಕಾಲದಲ್ಲಿ ತಾನೆ ಈ ಲಿಂಗ ರೂಪದಲ್ಲಿ ಪ್ರಕಟ ಆಗಿದ್ದು ಅಂದ್ರೆ ಇಲ್ಲ, ಬಂದಿದ್ ರಾತ್ರಿ. ಈ ಕೃಷ್ಣಾಷ್ಟಮಿ, ಕೃಷ್ಣನು ಜನಿಸಿದ್ ಯಾವಾಗ? ಮಧ್ಯರಾತ್ರಿಲಿ. ಹಾಗಂತ ಬೆಳಗ್ಗೆ ಏನ್ ಮಾಡಲ್ವ ನಾವು? ಬೆಳಗ್ಗೆಯಿಂದ ಆರಾಧನೆ ಮಾಡ್ಬೇಕು. ಆಗ ನಮ್ಮ ಮನಸ್ಸು ಸ್ವಲ್ಪ ಚೆನ್ನಾಗಿರುತ್ತೆ. ಪೂಜೆ ಮಾಡೋಷ್ಟೊತ್ತಿಗೆ ನಮ್ಗೆ ಈಗಲೇ ಕೂಡ್ತೀವಿ ಅಂದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಅದನ್ನ ಬೆಳಗ್ಗೆಯಿಂದ ಪ್ರಯತ್ನ ಪಟ್ಟು ರಾತ್ರಿ ಹೊತ್ತಿಗೆ ಸರಿಯಾಗಿ ಶ್ರದ್ಧೆಯಿಂದ ಅರ್ಪಣೆ ಮಾಡ್ಲಿಕ್ಕೆ ತಯಾರಾಗಿರ್ಬೇಕು. ಅದರಲ್ಲೂ ಶಿವನಿಗೆ ಏನ್ ತುಂಬಾ ಇಷ್ಟ, ಅಭಿಷೇಕದಲ್ಲಿ ನಿಮ್ಗೆ ಕೆಲವ್ರಿಗೆ ಈಗ ಹಾಲು ಅಂದ್ರೆ ತುಂಬಾ ಲೀಟರ್ ಗಟ್ಲೆ ಹಾಲು ಎಲ್ಲಿಂದ, ತುಂಬಾ ಕಷ್ಟ. ಅದನ್ನ ದೇವಸ್ಥಾನಕ್ಕೆ ಸೇವೆ ಅಂತ ಬರೆಸಿರ್ತಾರೆ, ಬರೆಸಿ, ಒಳ್ಳೇದು. ಇಲ್ಲಾಂದ್ರೆ ನೀವು ಮನೆಯಲ್ಲಿದ್ರೆ ನೀರಿನಿಂದಲಾದ್ರೂ ಪೂರ್ಣ ಅಭಿಷೇಕ ಮಾಡ್ತಾ ಇರ್ಬೇಕು. ನೀವು ಎಷ್ಟು ಲಿಂಗಕ್ಕೆ ಅಭಿಷೇಕ ಮಾಡ್ತೀರೋ ಶಿವರಾತ್ರಿ ದಿವಸ, ನಿಮ್ಮ ಜೀವನದಲ್ಲಿ ಅಷ್ಟು ಅಭೀಷ್ಟ ಸುರಿಮಳೆ ನಿಮ್ಮ ಮೇಲಾಗತ್ತೆ, ಅಷ್ಟು ಒಳ್ಳೇದಾಗತ್ತೆ. ಅಂದ್ರೆ ಶಿವರಾತ್ರಿ ಒಂದು ಒಳ್ಳೆ ಅವಕಾಶ ನಮಗೆ ಕೊಟ್ಟಿದ್ದಾರೆ. ಮತ್ತೊಂದು, ಶಿವನಿಗೆ ಯಾವ್ದು ತುಂಬಾ ಇಷ್ಟ ಅಂದ್ರೆ ಈ ಬಿಲ್ವಪತ್ರೆ ತುಂಬಾ ಇಷ್ಟ. ಬಿಲ್ವಪತ್ರೆಯಿಂದ ಅರ್ಚನೆ ಮಾಡ್ಬೇಕು. ತುಳಸಿ ತಗೊಂಡು ಹಾಕ್ಬೇಡಿ ರುದ್ರದೇವರಿಗೆ, ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ. ತುಂಬೆ ಹೂವಿದ್ರೆ ತುಂಬೆ ಹೂವಿನಿಂದ ಆ ರುದ್ರದೇವರಿಗೆ ಅರ್ಚನೆ ಮಾಡಿ. ಇದೆಲ್ಲ ರುದ್ರದೇವರಿಗೆ ಬಹಳ ಇಷ್ಟ. ಅದರಲ್ಲಿ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕ ಅಮಲ ಕಾಂತಿಮಾನ್, 5 ಮುಖ ಸ್ಫಟಿಕ ಅಮಲ ಕಾಂತಿಮಾನ್, ಸ್ಫಟಿಕದಂತೆ ಶುಭ್ರನಾಗಿರುವಂತಹ, ಜಟೆಯನ್ನ ಕಟ್ಕೊಂಡಿರುವಂತಹ ಪಾರ್ವತೀ ದೇವಿ ಜೊತೆಗಿರೋ ನಾಗಭೂಷಣನಾದ ಶಿವನ ಆರಾಧನೆಯನ್ನ ಮಾಡಿ ಅಂತ ಹೇಳಿ ಶ್ಲೋಕದಲ್ಲಿ ತಿಳಿಸ್ತಾ ಇನ್ನೊಂದು ಹೇಳ್ತಾರೆ. ಶಿವನ ಅಂತಂದ್ರೆ ನಂದಿಯನ್ನ ನೆನಪಿಸ್ಕೊಳ್ಬೇಕು ಯಾವಾಗಲೂ. ನಂದಿಯ ಆರಾಧನೆ ಮಾಡ್ಲೇಬೇಕು. ಹೇಗೆ ಅಂದ್ರೆ, ಈ ಶಿವನ ದಕ್ಷಿಣ ಭಾಗಕ್ಕೆ ಬಂದ್ರೆ, ನಾವು ಕೂತಿದ್ವಿ, ನಮ್ಮ ಬಲಭಾಗ ದಕ್ಷಿಣ ಭಾಗ ಏನಿರುತ್ತೆ ಅಲ್ಲಿ ರುದ್ರದೇವರ ಬಲಭಾಗಕ್ಕೆ ಬಂದಾಗ ನಂದಿ ಮತ್ತೆ ಮಹಾಕಾಲ ಅಂತ ಇಬ್ರು ಇರ್ತಾರೆ, ಅವರನ್ನ ಧ್ಯಾನ ಮಾಡ್ಬೇಕು. ಆಮೇಲೆ ಪಶ್ಚಿಮ ದಿಕ್ಕಿಗೆ ಬಂದಾಗ ಗಣಪತಿ ಮತ್ತೆ ಭೃಂಗಿ ಅಂತ ರುದ್ರದೇವರ ಮಗ ಒಬ್ಬ, ಇನ್ನೊಬ್ಬ ಸೇವಕ. ಪಶ್ಚಿಮ ದಿಕ್ಕಿಗೆ ಬಂದಾಗ ಈ ವೃಷಭ ಮತ್ತೆ ಸ್ಕಂದ. ಇನ್ನು ಉತ್ತರ ದಿಕ್ಕಿಗೆ ದೇಶಕಾಲ. ಹಾಗಾಗಿ ಒಟ್ಟೆ ಏನಾಯ್ತು ಅಂದ್ರೆ, ಪೂರ್ವ ದಿಕ್ಕಿಗೆ ಬಂದಾಗ ನಂದಿ ಮತ್ತೆ ಮಹಾಕಾಲ, ದಕ್ಷಿಣ ದಿಕ್ಕಿಗೆ ಬಂದಾಗ ಗಣಪ ಮತ್ತೆ ಭೃಂಗಿ, ಪಶ್ಚಿಮಕ್ಕೆ ಬಂದಾಗ ವೃಷಭ ಸ್ಕಂದ, ಉತ್ತರದಲ್ಲಿ ದೇಶ ಮತ್ತೆ ಕಾಲ ಅಂತ. ಹೀಗೆ ಇಷ್ಟು ಜನ ಭೃತ್ಯರನ್ನ ವಿಶೇಷವಾಗಿ ಸೇವೆ ಮಾಡಬೇಕು. ಇದನ್ನ ಮಾಡಿದ್ರೆ ನಮಗೆ ರುದ್ರದೇವರು ಅನುಗ್ರಹ ಮಾಡ್ತಾರೆ. ಇಷ್ಟು ಶಿವರಾತ್ರಿ ಮಾಡ್ಬೇಕಾಗಿದ್ದ ದಿವಸ. ಮತ್ತೊಂದು ಮಾರನೇ ದಿವಸ ಈ ಶಿವಮಂತ್ರಗಳಿಂದ ಒಂದು ಪಾಯಸ ಹೋಮ ಅಂತ ಮಾಡ್ಲಿಕ್ಕಿದೆ. ಆ ಪಾಯಸ ಹೋಮವನ್ನ ಮಾಡಿಸೋದು ಬಹಳ ವಿಶೇಷ. ಹೀಗೆ ಶಿವರಾತ್ರಿಯನ್ನು ನಾವು ಕಳೆದರೆ ನಮ್ಗೆ ಪರಮಶಿವನ ವಿಶೇಷವಾದ ಅನುಗ್ರಹ ಆಗೋದ್ರಲ್ಲಿ ಸಂದೇಹ ಇಲ್ಲ. ಇನ್ನೊಂದು, ರುದ್ರದೇವರಿಗೆ ನಮಸ್ಕಾರ ಮಾಡ್ಬೇಕು. ನಾವು ನಮಸ್ಕಾರ ಮಾಡೋದು ಹೇಗೆ? ಅರ್ಧ ಪ್ರದಕ್ಷಿಣೆ ಅಂತ ಹೇಳಿದ್ದಾರೆ ರುದ್ರದೇವರಿಗೆ. ನೀವು ಪೂರ್ಣ ಸುತ್ತ ಬಂದ್ಬಿಡ್ಬಾರ್ದು. ರುದ್ರದೇವರ ದೇವಸ್ಥಾನಕ್ಕೆ ಹೋದಾಗ, ನೀವು ರಾಯರ ದೇವಸ್ಥಾನಕ್ಕೆ ಹೋಗಿ ಮತ್ತು ಇನ್ನು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಫುಲ್ ಪ್ರದಕ್ಷಿಣೆ ಶುರು ಮಾಡಿದ್ರೆ, ನಮ್ಮ ಅವ್ರಿಗೆ ಬಲಭಾಗ, ನಮಗೆ ಎಡಭಾಗದಿಂದ, ಅವ್ರಿಗೆ ಬಲಭಾಗದಿಂದ ದೇವರಿಗೆ ನಾವು ಎಡಭಾಗದಿಂದ ಶುರು ಮಾಡಿ ಒಂದು ಸರ್ಕಲ್ ಬರ್ತೀವಿ, ಪೂರ್ಣ ಒಂದು ಗುಂಡಕ್ಕೆ ಒಂದು ಪ್ರದಕ್ಷಿಣೆ ಹಾಕೊಂಡ್ ಬರ್ತೀವಿ. ಅದು ರುದ್ರದೇವ್ರಿಗೆ ಹಾಗಲ್ಲ. ಪೂರ್ವ ದಿಕ್ಕಿನಲ್ಲಿ ನುಗ್ಗಬೇಕು, ಉತ್ತರ ದಿಕ್ಕಿನಿಂದ ಹೊರಗೆ ಹೋಗ್ಬೇಕು. ಆದ್ರಿಂದ ಅರ್ಧ ಮಾತ್ರ ಪ್ರದಕ್ಷಿಣೆ ಅವ್ರಿಗೆ. ಅದಕ್ಕೆ ಸೋಮಸೂತ್ರ ಎಲ್ಲ ಮನೇಲಿ ಇಟ್ಕೊಂಡಿರ್ತೀವಿ. ಎಲ್ಲವೂ ಕೂಡ ಏನಂದ್ರೆ ಅರ್ಧಕ್ಕೆ ಮಾತ್ರ. ಆಮೇಲೆ ಅದಕ್ಕೋಸ್ಕರನೇ ರುದ್ರದೇವರದಲ್ಲಿ ಉತ್ತರ ದಿಕ್ಕು ಬರೋ ಅಷ್ಟೊತ್ತಿಗೆ ಅಲ್ಲಿ ಕೆಳಗೆ ಅಭಿಷೇಕ ಮಾಡಿ ತೀರ್ಥ ಅಲ್ಲಿ ಹರಿಯೋ ತರ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆದ್ರಿಂದ ಎಂದಿಗೂ ಅರ್ಧ ಪ್ರದಕ್ಷಿಣೆ ಮಾಡ್ಬೇಕು. ಜೊತೆಗೆ ರುದ್ರದೇವ್ರಿಗೆ 5 ಮುಖ ಅಲ್ವಾ, 5 ಮುಖ ಆದ್ರಿಂದ ನೀವು ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ರುದ್ರದೇವರನ್ನ ಧ್ಯಾನ ಮಾಡ್ಬೇಕು, ಎಲ್ಲಾ ದಿಕ್ಕು ಕೂತ್ಕೊಳ್ಳೋ ಹಂಗಿಲ್ಲ. ಈಗ ಪೂರ್ವ ದಿಕ್ಕಿಗೆ ತತ್ಪುರುಷ ಅಂತ ರುದ್ರದೇವರ ಒಂದು ರೂಪ ಇದೆ. 5 ಮುಖ ಇದೆಯಲ್ಲ, ಒಂದು ರೂಪ. ಆ ರೂಪ ಜಗತ್ತನ್ನು ಸಂಹಾರ ಮಾಡೋ ರೂಪ. ಅದ್ರ ಹತ್ರ ಕೂತ್ಕೊಂಡು ದೇವರೇ ನನ್ಗೆ ಮನಸ್ಸಿಗೆ ನೆಮ್ಮದಿ ಕೊಡೋದೆ, ಆ ರೂಪ ಇರೋದೇ ಸಂಹಾರ ಮಾಡ್ಲಿಕ್ಕೆ. ನೀವು ಮನೆಯನ್ನೆಲ್ಲ ಸಂಹಾರ ಮಾಡ್ಬಿಡುತ್ತೆ. ಆಮೇಲೆ ಅದು ಎಚ್ಚರದಿಂದ ಆ ರೂಪದ ಹತ್ರ ಕೂತ್ಕೊಳ್ಬಾರ್ದು. ಸರಿ, ಪೂರ್ವ ಅಲ್ಲ, ಮತ್ತಿನ್ಯಾವ್ದು ಕೂಡ್ಬೇಕು? ಪಶ್ಚಿಮ ದಿಕ್ಕ ಹೋಗೋಣ ಅಂದ್ರೆ ಅದು ರುದ್ರದೇವ್ರಿಗೆ ಬೆನ್ನು ಹಾಕ್ದಂಗಾಗತ್ತೆ. ನಾವು ಅಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ. ಇನ್ನು ಉತ್ತರ ದಿಕ್ಕಿಗೆ ಹೋಗೋಣ ಅಂದ್ರೆ ಅಲ್ಲೊಂದು ಆಯುಧ ಇಟ್ಕೊಂಡಿದ್ದಾನಂತೆ. ಅಯ್ಯೋ, ಆಯುಧ ಬೇಡವೇ ಬೇಡ, ತಂಟೆ ತಕ್ರಾರು. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ದಕ್ಷಿಣ ದಿಕ್ಕಿರತ್ತಲ್ಲ, ಅಲ್ಲಿ ಹೋಗಿ ಕೂತ್ಕೊಳ್ಬೇಕು. ದಕ್ಷಿಣಕ್ಕೆ ನಾವು ಕೂತ ನಮಗೆ ಉತ್ತರ ಆಗತ್ತೆ.
ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ದಕ್ಷಿಣಕ್ಕೆ ಕೂತಾಗ ಮುಖ ಹಾಕೊಂಡು ಅವಾಗ ಉತ್ತರದ ಕಡೆ ಮುಖ ಹಾಕೊಳ್ಬೇಕು, ದಕ್ಷಿಣಕ್ಕೆ ಕೂಡ್ಬೇಕು. ಹೀಗಿದ್ದಾಗ ನಮಗೆ ರುದ್ರದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಇಂಥ ರುದ್ರದೇವರು ನಮಗ್ ತಿಳಿಸ್ಕೊಟ್ಟಿದ್ದೇನು, ಅವರ ಆದರ್ಶಗಳೇನು ಅಂತಂದ್ರೆ, ಯಾರ್ಯಾರು ಕೆಳಗ್ ಬಿದ್ರೆ ಅವರನ್ನ ಉದ್ಧಾರ ಮಾಡಿ, ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಚಂದ್ರನಿಗೆ ಅವ್ರು ಸಹಾಯ ಮಾಡಿದ್ದು. ಅದರಿಂದ ಸಹಾಯ ಮಾಡೋ ಬುದ್ಧಿ ಯಾರ ಹತ್ರ ಇರುತ್ತೆ, ರುದ್ರದೇವರು ಅವ್ರಿಗೆ ಒಲಿತಾರೆ. ಅಷ್ಟೇ ಯಾಕೆ, ಒಮ್ಮೆ ಪಾರ್ವತಿನೂ ಪರೀಕ್ಷೆ ಮಾಡ್ಬಿಟ್ಲು. ರಾಮಚಂದ್ರ ವನವಾಸದಲ್ಲಿ ಇದ್ದ, ಸೀತೆ ಇಲ್ಲ ಅಂತ ಒದಾಡ್ತಾ ಇದ್ದ, ತುಂಬಾ ದುಃಖ ಪಡ್ತಾ ಇದ್ದ. ಆಗ ಪಾರ್ವತಿ ಏನ್ ಮಾಡ್ತಾಳೆ ಅಂದ್ರೆ, ಒಂದು ಪುರಾಣದ ಪ್ರಕಾರ ತಾನು ಸೀತೆ ವೇಷವನ್ನು ಹೊತ್ಕೊಂಡು ಹೋಗ್ತಾಳೆ, ರಾಮಚಂದ್ರನ ಪರೀಕ್ಷೆ ಮಾಡ್ತೇನೆ ಅಂತ. ವಸ್ತುತಃ ರಾಮನ ಬಗ್ಗೆ ಇವರು ಇಬ್ರಿಗೂ ಚೆನ್ನಾಗಿ ಪರಿಚಯ ಇದೆ, ಆದ್ರೂ ಪಾರ್ವತಿ ದೇವಿ ಪರೀಕ್ಷೆ ಮಾಡೋಣ ಅಂತ ಹೋದ್ಲು. ಅವಾಗ ರಾಮ ಏನ್ ಮಾಡ್ತಾನೆ ಗೊತ್ತಾ, ಆಶ್ಚರ್ಯ, ಸಾವಿರಾರು ಜನ ರಾಮ ಸೀತೆಯರು ಕಾಣ್ಲಿಕ್ಕೆ ಶುರು ಆಗತ್ತೆ. ಯಾಕೆ, ಇವಳಿಗೆ ಪಾರ್ವತಿ ದೇವಿಗೆ, ಇವಳಿಗೆ ಗಾಬರಿ ಆಗೋ, ಆಯ್ತು ನನ್ನ ಮಾನ ಮರ್ಯಾದೆ ಹೋಯ್ತು, ರಾಮದೇವ್ರ ಪರೀಕ್ಷೆ ಮಾಡ್ಲಿಕ್ಕೆ ಬಂದೆ. ಅಂದ್ರೆ ರಾಮ ಸೀತೆ ಯಾವತ್ತೂ ಜೊತೆಗೆ ಇರ್ತಾರೆ, ಅವ್ರು ಯಾವತ್ತೂ ಬೇರೆ ಅಂತಿಲ್ಲ. ಅದು ಕಾಣಿಸ್ಕೊಂಡಿದ್ದಷ್ಟೇ ಮನುಷ್ಯರಿಗೋಸ್ಕರ. ಯಾವತ್ತೂ ವಕ್ಷಸ್ಥಳದ ಲಕ್ಷ್ಮಿ ಇದ್ದೇ ಇರ್ತಾಳೆ. ಅಂತದ್ರಲ್ಲಿ ರೂಪನೇ ತೋರಿಸ್ಬಿಟ್ಟಂತೆ. ತೋರಿಸಿದಾಗ ಹೆದರಿಕೆ ಆಯ್ತು. ಪಾರ್ವತಿ ಮೆತ್ತಗೆ ಸೀತೆ ರೂಪ ಹೊತ್ಕೊಂಡಿಲ್ಲ, ಮೆತ್ತಗೆ ಹಿಂದೆ ಹಿಂದೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಇವರು ರಾಮಚಂದ್ರ ದೇವ್ರು ತಡೀತಾರೆ, ಒಂದ್ ನಿಮಿಷ ನಿಂತ್ಕೋ, ಯಾಕೆ ಗಂಡನಿಗೆ ಹೇಳಲಿಲ್ಲ, ಹಾಗೆ ಬಂದಿ ನೀನು ಅಂತ ಕೇಳ್ತಾರಂತೆ. ಗಾಬರಿ ಆಗೋಯ್ತು, ತನ್ನ ನಿಜವಾದ ರೂಪ ತೋರಿಸೇ ಬಿಟ್ಲು. ಆಗ ರುದ್ರದೇವ್ರ ಹತ್ರ ಹೋಗ್ತಾಳೆ. ಹೋದಾಗ ರುದ್ರದೇವ್ರಿಗೆ ಗೊತ್ತಾಯ್ತು, ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ಯಾ, ತಪ್ಪು ಮಾಡಿದ್ಯಾ ನೀನು, ಪರೀಕ್ಷೆ ಹೀಗ್ ಮಾಡ್ಬಾರ್ದು ನೀನು ಅಂತ. ರುದ್ರದೇವರಿಂದ ಸ್ವಲ್ಪ ದಿವಸ ಬೇರೆ ತರ ಇರೋ ತರ ಆಯ್ತಂತೆ. ಅಂದ್ರೆ ಯಾಕೆಂದ್ರೆ ರಾಮನ ಮೇಲೆ ನೀನು ಪರೀಕ್ಷೆ ಮಾಡ್ಲಿಕ್ಕೆ ಹೋದೆಲ್ಲ, ಅದಿಷ್ಟ ಆಗ್ಲಿಲ್ಲ ಯಾರಿಗೆ, ರುದ್ರದೇವರಿಗೆ. ಅಂದ್ರೆ ರುದ್ರದೇವರು ವೈಷ್ಣವೋತ್ತಮ, ಅದರಿಂದ ವಿಷ್ಣುವನ್ನ ಆರಾಧನೆ ಮಾಡೋ ರುದ್ರದೇವರಿಗೆ ಇದೆಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ. ಅಂಥ ಇದರಲ್ಲಿ ಪಾರ್ವತಿ ದೇವಿ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ಲು, ಸೋತ್ಲು. ಇಷ್ಟೇ ಅಲ್ಲ, ರಾಮನಾಮದ ಬಗ್ಗೆ ರುದ್ರದೇವರು ತುಂಬಾ ಕೊಂಡಾಡ್ತಾರೆ. ಅದನ್ನ ಶಿವನಿಗೆ ಯಾವಾಗ ಪ್ರೀತಿ ಆಗತ್ತೆ ಅಂದ್ರೆ ಇವೆಲ್ಲ ಮಾಡಿದಾಗ. ಸ್ಫಟಿಕಲಿಂಗದ ಆರಾಧನೆ ವಿಶೇಷವಾಗಿ ಮಾಡ್ಬೇಕು. ಅದರಲ್ಲಿ ರಾಮನ ಬಗ್ಗೆ ಯಾಕೆ ಅಂದ್ರೆ, ಒಂದು ಸರಿ ದೇವತೆಗಳಲ್ಲಿ ಚರ್ಚೆ ಆಯ್ತು. ಆ ಚರ್ಚೆ ಆದ ಸಂದರ್ಭ ಈ ತಕ್ಕಡಿ ಹಾಕಿದ್ರು, ಯಾವ್ದು ಜಾಸ್ತಿ ಭಾರ ಆಗತ್ತೆ ಕೆಳಕ್ ಹೋಗತ್ತಲ್ಲ, ಯಾವ್ದು ನೋಡೋಣ. ವೇದ ಹಾಕಿದ್ರು, ಮಹಾಭಾರತ ಹಾಕಿದ್ರು, ಮಹಾಭಾರತ ಕೆಳಕ್ ಹೊರಟೋಯ್ತು. ಸರಿ, ಮಹಾಭಾರತದಲ್ಲಿ ಯಾವ್ದು ಶ್ರೇಷ್ಠ, ಒಂದು ಭಗವದ್ಗೀತೆ, ಒಂದು ವಿಷ್ಣು ಸಹಸ್ರನಾಮ, ಕೆಳಕ್ ಹೊರಟೋಯ್ತು. ಮಹಾಭಾರತನೇ ಸ್ವಲ್ಪ ಮೇಲೆ ಹೋಯ್ತು, ಇನ್ ಮಿಕ್ಕಿದ ಭಾಗ ಇಲ್ಲ. ಭಗವದ್ಗೀತೆ ಮತ್ತೆ ವಿಷ್ಣು ಸಹಸ್ರನಾಮಕ್ಕೆ ಜಾಸ್ತಿ ಮಹತ್ವ ಬಂತು. ಆಮೇಲೆ ಅಂದ್ರು ವಿಷ್ಣು ಸಹಸ್ರನಾಮದಲ್ಲಿ ಯಾವ್ದು ಅಂತ. ಭಗವದ್ಗೀತೆ ಬಿಡಿ, ವಿಷ್ಣು ಸಹಸ್ರನಾಮದಲ್ಲಿ ಯಾವ್ದು ಶ್ರೇಷ್ಠ. ಆಗ ರುದ್ರದೇವರು ಪಾರ್ವತಿಗೆ ಉಪದೇಶ ಕೊಡ್ತಾರೆ. ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಉತ್ತರ ಕೊಡ್ತಾರೆ. ಓಹೋ, ರಾಮನಾಮ ಬಹಳ ಶ್ರೇಷ್ಠ. ಕೆಲವರು ಪ್ರಶ್ನೆ ಮಾಡಿದ್ದುಂಟು, ಈ ವಿಷ್ಣು ಸಹಸ್ರನಾಮ ಅಂದ್ರೆ ಯಾವುದು, ವಾಸುದೇವ ಸಹಸ್ರನಾಮನ, ಈ ಮಾಮೂಲಿ ಡೈಲಿ ಹೇಳೋ ವಿಷ್ಣು ಸಹಸ್ರನಾಮ ಅಂತ ಎರಡಿದೆ ವಿಷ್ಣು ಸಹಸ್ರನಾಮ, ಎರಡಲ್ಲೂ ರಾಮ ರಾಮ ಅಂತ ಬರುತ್ತೆ. ಆ ರಾಮನ ನಾಮಕ್ಕೆ ಅಷ್ಟು ಪವರ್ ಅಷ್ಟಿದೆ. ಹಾಗಾಗಿ ಆ ಶಿವನ ಪ್ರೀತಿಗೋಸ್ಕರ ವಿಶೇಷವಾಗಿ ನಾವು ಆ ರಾಮನ ಆರಾಧನೆಯನ್ನು ಮಾಡೋದು ಬಹಳ ವಿಶೇಷ. ಹೀಗೆ ಈ ಶಿವನ ಆರಾಧನೆಯನ್ನ ಪಾರ್ವತಿಯ ಸಹಿತವಾಗಿ ಎಷ್ಟೆಷ್ಟು ನಾವು ಮಾಡ್ತೀವೋ ಶಿವರಾತ್ರಿ ಅಷ್ಟು ವಿಶೇಷ. ಅದರಿಂದ ಬಿಲ್ವಪತ್ರೆ, ತುಂಬೆ ಹೂವು, ಅಭಿಷೇಕ ಇದನ್ನೆಲ್ಲ ಮಾಡಿದಾಗ ಆ ರುದ್ರದೇವರಿಗೆ ತುಂಬಾ ಪ್ರೀತಿ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ, ಎಲ್ಲರೂ ಆ ಮಹಾಶಿವನ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಅಭಿಷೇಕ ಮಾಡಿ, ಶಿವ ಶಿವ ಅಂತ ಪಂಚಾಕ್ಷರಿ ಮಂತ್ರ ಜಪ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯೈ ಅಂತ ಒಂದಿದೆ. ಶಿವಾಯೈ ಅಂದ್ರೆ ಪಾರ್ವತಿ ದೇವಿ ಮಂತ್ರ. ಎರಡೂ ಮಂತ್ರಗಳನ್ನ ಅದು 100 ಮಾಡಿದ್ರೆ 200 ಮಾಡಿ, ಅದು 200 ಮಾಡಿದ್ರೆ 200 ಮಾಡಿ, ಹೀಗೆ ಮಾಡ್ತಾ ಹೋದ್ರೆ ರುದ್ರದೇವರ ಅನುಗ್ರಹ ಖಂಡಿತ ಆಗತ್ತೆ. ಮತ್ತೆ ಯಾವ ಟೈಮ್ನಲ್ಲಿ ರುದ್ರದೇವರ ನಮಸ್ಕಾರ ಹಾಕ್ಬೇಕು ಅಂತ ಇದೊಂದಿಲ್ಲ. ಅರ್ಧ ಪ್ರದಕ್ಷಿಣೆ ನೀವು ಬೆಳಗ್ಗೆ ಹಾಕಿ, ಮಧ್ಯಾಹ್ನ, ಸಂಜೆ, ರಾತ್ರಿ, ಮಿಡ್ ನೈಟ್ ಯಾವಾಗ್ಲಾದ್ರೂ ಸರಿ. ರುದ್ರದೇವರಿಗೆ ಮಾತ್ರ ಆ ಇದಿಲ್ಲ, ಕಾಲ ನಿಯಮ ಇಲ್ಲ. ಯಾಕೆ, ಸ್ಮಶಾನವಾಸಿಯವರು ರಾತ್ರಿ ಎಲ್ಲ ಅವ್ರು ಇದ್ದೇ ಇರ್ತಾರೆ, ಎಲ್ಲಾ ಕಡೆ ಅವ್ರ ಸನ್ನಿಧಾನ, ಅದರಿಂದ ಟೈಮ್ ಲಿಮಿಟ್ ಇಲ್ಲ ರುದ್ರದೇವರ ನಮಸ್ಕಾರ ಮಾಡ್ಲಿಕ್ಕೆ ಅಂತ ತಿಳಿಸ್ತಾ, ಎಲ್ಲರಿಗೂ ಆ ಮಹಾಶಿವರಾತ್ರಿಯ ಆರಾಧ್ಯ ಮೂರ್ತಿಯಾದ ಆ ಶಿವನ, ಪಾರ್ವತಿಯ, ಗಣೇಶ, ಸುಬ್ರಹ್ಮಣ್ಯರ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.